ನಿಲ್ಲು ಭಾರತಿ. ನನ್ನ ಪಾದ ಮುಟ್ಟಬೇಡ ಭಾರತಿ. ನನ್ನ ಪಾದ ಮುಟ್ಟುವ ಮುಂಚೆ ನನ್ನ ಆತ್ಮದಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕೆ ದಯವಿಟ್ಟು ನೀನು ಸತ್ಯವಾಗಿ ಬಿಚ್ಚು ಹೃದಯದಿಂದ ಉತ್ತರ ಹೇಳಬೇಕು. ಏನ್ರಿ ನಿಮ್ಮ ಆತ್ಮದಲ್ಲಿ ಕಾಡ್ತಾ ಇರೋ ಪ್ರಶ್ನೆ ಏನು? ನಾನು ಸತ್ಯವಾಗೇ ಹೇಳ್ತೇನೆ, ಅದೇನಂತ ಕೇಳಿ. ನಿನ್ನ ಮೊದಲನೇ ಗಂಡ ಮಂಜು ಬದುಕಿದ್ದನೋ ಅಥವಾ ಸತ್ತಿದ್ದಾನೋ? ರವಿ, ನೀವು ನನ್ನ ಕರಳಿಗೆ ಮಾಂಗಲ್ಯ ಕಟ್ಟಿರ್ಬೇಕಾದ್ರೆ ಮಂಜು ಸತ್ತಿದ್ರು. ಮಾಂಗಲ್ಯ ಕಟ್ಟಿದ ನಂತರ ಮಂಜು ಬದುಕಿದ್ದಾರೆ. ರವಿ ಬದುಕಿದ್ದಾರೆ. ನೀನು ಮಂಜು ಸತ್ತಿಲ್ಲ. ಅವನಿಗೆ ಮೋಸ ಮಾಡಿ ನನ್ನ ಕೈಯಿಂದ ತಾಳಿ ಕಟ್ಟಿಸಿಕೊಂಡೆ. ಸತ್ತವನು ಮರಳಿ ಬರುವುದುಂಟೆ. ಮರಳಿ ಬಂದರೂ ಕೂಡ ಮಂಜು ನನ್ನ ಗಂಡಂತ ನೀನೇಕೆ ನನಗೆ ಹೇಳಲಿಲ್ಲ? ಭಾರತಿ, ಭಾರತಿ, ನನಗೇಕೆ ಮೋಸ ಮಾಡಿದೆ? ಭಾರತಿ, ಏಕೆ ಮೋಸ ಮಾಡಿದೆ? ಇಲ್ಲ ರವಿ, ಇಲ್ಲ, ನಾನು ನಿಮ್ಗೆ ಮೋಸ ಮಾಡಿಲ್ಲ. ಮೋಸ ಮಾಡಿರೋದು ಆವಿದಿ ರವಿ, ಆವಿದಿ. ನೀವು ನನ್ನ ಕರಳಿಗೆ ಮಾಂಗಲ್ಯ ಕಟ್ಟಬೇಕಾದ್ರೆ ಈ ಮಂಜು ಸತ್ತಿದ್ದಾರೆ ಅಂತ ತಿಳ್ಕೊಂಡು ನಿಮ್ಮ ಕೈಗಳಿಂದ ನನ್ನ ಕರಳಿಗೆ ಮಾಂಗಲ್ಯ ಕಟ್ಟಿಸ್ಕೊಂಡೆ. ನಮ್ಮ ಪ್ರಥಮ ರಾತ್ರಿಯ ದಿನವೇ ಮರಳಿ ಮಂಜು ಮನೆಗೆ ಬಂದ್ರು. ಅದೇ ಸಂದರ್ಭದಲ್ಲಿ ನೀವು ನನ್ನ ಪತಿ ಅಂತ ತಿಳಿದು ಅವರು ನನಗೆ ಅಮ್ಮನ ಸ್ಥಾನ ನೀಡಿದ್ರು. ರವಿ, ಅಮ್ಮನ ಸ್ಥಾನ ನೀಡಿದ್ರು. ಅಷ್ಟೇ ಅಲ್ಲದೆ ನೀವು ನನ್ನನ್ನ ಬಿಟ್ಟು ಬದುಕ್ತೀರಾ? ಇಲ್ಲ, ಖಂಡಿತವಾಗ್ಲೂ ಈ ವಿಚಾರ ಗೊತ್ತಾದ್ರೆ ಬದುಕೋದಿಲ್ಲ ಅಂತ ನಾನೇ ಸುಮ್ನಾಗ್ಬಿಟ್ಟೆ ರವಿ, ನಾನೇ ಸುಮ್ನಾಗ್ಬಿಟ್ಟೆ. ನಾನ್ಯಾಕೆ ನಿಮಗೆ ಮೋಸ ಮಾಡಿ ರವಿ, ಮೋಸ ಮಾಡಿ? ಭಾರತಿ, ನೀನು ನನಗೆ ಮೋಸ ಮಾಡಿದರೂ ನನಗೆ ಚಿಂತೆ ಇಲ್ಲ. ಆದ್ರೆ ನಾನು ಆ ಮಂಜುವಿಗೆ ದ್ರೋಹ ಬಗದಂತಾಗುತ್ತದೆ. ಅದು ಹೇಗೆ? ಮಂಜು ತಾಳಿ ಕಟ್ಟಿದ ಹೆಂಡತಿಗೆ ನಾನು ತಾಳಿ ಕಟ್ಟಿದ್ದೇನೆ. ಅವನು ನಿಜವಾಗಿ ಸತ್ತಿದ್ದರೆ ಅವನ ಆಸೆ, ಅವನ ಕನಸು, ಅವನ ಸಂಸಾರ ಎಲ್ಲವೂ ಸತ್ತು ಹೋಗುತ್ತೆ. ಅವನು ಸತ್ತಿಲ್ಲ ಅಂದ ಮೇಲೆ ನಾವು ಅವನಿಗೆ ಬಾಳಿನಲ್ಲಿ ವಿಷವಾಗಬಾರದು. ಭಾರತಿ, ವಿಷವಾಗಬಾರದು. ಒಬ್ಬರ ಜೀವನದಲ್ಲಿ ನಾನು ಖಳನಾಯಕನಾಗಿ ಪ್ರವೇಶಿಸುವುದು ನನಗೆ ಇಷ್ಟವಿಲ್ಲ. ಭಾರತಿ, ಇಷ್ಟವಿಲ್ಲ. ಅಷ್ಟೇ ಒಬ್ಬ ದೇಶ ಪ್ರೇಮಿಗೆ ದ್ರೋಹ ಬಗೆದರೆ ಅವರ ಉಸಿರು ನಮಗೆ ಶಾಪ ತಟ್ಟದ ಬಿಡಲಾರದು. ಭಾರತಿ, ಹೆಂಡತಿಗೆ ತಾಯಿ ಎಂದು ಕರೆಯಬೇಕಾದರೆ ಅವರಲ್ಲಿ ಎಷ್ಟು ಪವಿತ್ರವಾದ ಗುಣವಿರಬೇಕು. ಅಂತವನ ಹೆಂಡತಿಗೆ ನಾನು ಗಂಡನಾಗಿ ಬದುಕಿದರೆ ಮಂಜು ಮಾನಸಿಕವಾಗಿ ಎಷ್ಟು ನೋವು ಪಡಬಹುದು. ಕೊಲೆ ನೋವಿಗಿಂತ ನೊಂದಿಸಿ ನೋವಿಸುವುದು ಮಹಾಪಾಪ. ಭಾರತಿ, ಅಂತವರಿಗೆ ನಾನು ಮೋಸ ಮಾಡಲಾರೆ ಭಾರತಿ. ರವಿ, ಮುಂದೆ ನಿಮ್ಮ ವಿಚಾರ? ಭಾರತಿ, ವಿಚಾರಿಸಿದವರಲ್ಲಿ ಏನಿದೆ? ದೇವರ ಕೃಪೆಯಿಂದ ನಾನಂತೂ ಕ್ಯಾನ್ಸರ್ ರೋಗದಿಂದ ಪಾರಾದೆ. ನನ್ನ ಜೀವನದಲ್ಲಿ ನನ್ನ ಜೊತೆಗಾರ್ತಿಯಾಗಿ ಬರುವ ಹೆಣ್ಣು ಈ ನನ್ನ ಹಣೆ ಬರದಲ್ಲಿ ಬರಲಿಲ್ಲ ಅಂತ ತಿಳ್ಕೊತೀನಿ.
ಇನ್ನೊಬ್ಬರಿಗೆ ನೋಗುವಂತ ಕೆಲಸ ಮಾಡಲು ನನ್ನ ಮನಸ್ಸು ಒಪ್ಪದು ಭಾರತಿ. ಭಾರತಿ, ನಾನೊಂದು ಮಾತು ಕೇಳ್ತೇನೆ, ನಡೆಸಿಕೊಡ್ತೀಯ ಭಾರತಿ? ನೋಡಿ, ಗಂಡನೆಂದರೆ ದೇವರು. ಆ ದೇವರಿಗೆ ಯಾವತ್ತಾದ್ರೂ ದ್ರೋಹ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ. ಖಂಡಿತವಾಗ್ಲೂ ನಿಮ್ಮ ಮಾತನ್ನ ನಡೆಸ್ಕೊಡ್ತೇನೆ ರೀ. ಖಂಡಿತವಾಗ್ಲೂ ನಿಮ್ಮ ಮಾತನ್ನ ನಡೆಸ್ಕೊಡ್ತೇನೆ. ಹೇಳ್ರಿ ಭಾರತಿ, ನೀನು ನಾನು ನೀನು ನಾನು ಮತ್ತೆ ಮಂಜುನ ಹೆಂಡತಿಯಾಗಿ ಹೋಗೋದು ಭಾರತಿ. ರವಿ, ರವಿ, ಹಾಲು ಮೊಸರು ಹಾಕ್ಬೋದು, ಆದ್ರೆ ಮೊಸರು ಎಂದು ಹಾಲಾಗೋದಿಲ್ಲ ರವಿ. ಈ ಮೊಸರು ಎಂದು ಹಾಲಾಗೋದಿಲ್ಲ. ಭಾರತಿ, ಬೇವಿನ ಮರ ಕಹಿಯಾದ ರೋಗಕ್ಕೆ ಔಷಧಿಯಾಗಿ ಉಪಯೋಗವಾಗುತ್ತದೆ. ನೀನು ಕಹಿಯಾದ ಮಂಜುವಿನ ಬಾಳಿಗೆ ನೀನು ಔಷಧಿಯಾಗಿ ಹೋಗಲೇಬೇಕು ಭಾರತಿ, ಇಲ್ಲ, ಬೇಡ ರವಿ, ಬೇಡ. ನೀವು ನನ್ನನ್ನು ಕಳ್ಕೊಂಡ್ರೆ ಬದುಕಿರ್ತೀರಾ? ಇಲ್ಲ ರವಿ, ನೀವು ನನ್ನನ್ನು ಕಳ್ಕೊಂಡು ಖಂಡಿತವಾಗ್ಲೂ ಬದುಕಿರೋದಿಲ್ಲ. ನೋಡಿ, ಮಂಜು ಯುದ್ಧದಲ್ಲೇ ಸತ್ತೋದ್ರು ಅಂತ ತಿಳ್ಕೊಳ್ತೀನಿ. ಯುದ್ಧದಲ್ಲೇ ಸತ್ತೋದ್ರು ಅಂತ ತಿಳ್ಕೊಳ್ತೀನಿ. ರವಿ, ದಯವಿಟ್ಟು ದಯವಿಟ್ಟು ನನ್ನ ಕೈ ಬಿಡಬೇಡಿ ರವಿ, ದಯವಿಟ್ಟು ನನ್ನ ಕೈ ಬಿಡಬೇಡಿ. ಭಾರತಿ, ಭಾರತಿ, ನಿನಗೆ ಅರ್ಥವಾಗಲಾರದು ಭಾರತಿ. ನನ್ನ ಮಾತು ನೀನು ನಡೆಸಿಕೊಡಲೇಬೇಕು. ಇವತ್ತೇ ಹೊಸ ಬಟ್ಟೆ ತೊಟ್ಟು ಹೂ ಮುಡಿದುಕೊಂಡು ನನ್ನ ಜೊತೆ ನಡಿ. ಮಂಜು ನಿನಗೆ ಒಪ್ಪಿದ ಮೇಲೆ ನಾನೇ ನಿನ್ನ ಹೆತ್ತ ಮಗನಾಗುತ್ತೇನೆ ತಾಯಿ. ಒಡೆದು ಚೂರ ರವಿ, ರವಿ, ಇದು ನನ್ನಿಂದ ಸಾಧ್ಯ ಇಲ್ಲ ರವಿ, ನನ್ನಿಂದ ಸಾಧ್ಯ ಇಲ್ಲ. ಹೌದು ಭಾರತಿ, ತ್ಯಾಗ ಮಾಡಿದವರಿಗೆ ತ್ಯಾಗ ಮಾಡಲೇಬೇಕು ಭಾರತಿ. ಈ ತ್ಯಾಗದಲ್ಲಿ ನನ್ನ ಪ್ರಾಣ ತ್ಯಾಗ ಮಾಡಲು ನಾನು ಸಿದ್ಧ. ದಯವಿಟ್ಟು ಇಂತ ಮಾತಾಡಬೇಡಿ ರವಿ, ದಯವಿಟ್ಟು ಇಂತ ಮಾತಾಡಬೇಡಿ. ನೋಡಿ, ನಾನು ನಿಮ್ಮನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೇನೆ. ನಾನು ನಿಮ್ಮ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಸತಿ, ನೀವೇ ನನ್ನ ಪತಿ, ನೀವೇ ನನ್ನ ಪತಿ. ಈ ಭಾರತಿ, ಸಮಯ ವ್ಯರ್ಥ ಮಾಡಬೇಡ ಭಾರತಿ. ಮೊದಲು ನಾನು ಹೇಳಿದಷ್ಟು ನೀನು ಮಾಡು. ಸಿದ್ಧಳಾಗು. ರವಿ, ದಯವಿಟ್ಟು ನನ್ನ ಮಾತು ಕೇಳಿ ರವಿ, ದಯವಿಟ್ಟು ನನ್ನ ಮಾತು ಕೇಳಿ. ಭಾರತಿ, ಆಯ್ತು ರವಿ, ನೀವು ಹೇಳಿದಾಗೆ ನಾನು ನಡ್ಕೊಳ್ತೀನಿ. ಅದ್ಯಾವ ದಡ ಸೇರಿಸ್ಬೇಕು ಅಂತಿದ್ದೀರೋ ಅದಕ್ಕೆ ನಾನು ಕೂಡ ಸಹಾಯ ಮಾಡ್ತೀನಿ. ಆಯ್ತು. ಉಸಿರೇ ಉಸಿರೇ
ಜ್ಯೋತಿಯಾಗಿ ನನ್ನ ಬಾಳಿನ ಜ್ಯೋತಿಯಾಗಿ ನನ್ನ ಪ್ರೇಮದ ಕೀರ್ತಿಯಾಗಿ ಹೋದೆ ಮರೆಯಾಗಿ ಉಸಿರೇ ಉಸಿರೇ ಚೆಲುವೆ ವನವೇ ಉಸಿರೇ ಉಸಿರೇ ವನವನ್ನು ಬಿಟ್ಟು ಹೋದೆಯ ಮಡಲನ್ನು ಹೇ ಕಲ್ಲು ಬಸವ, ನಾನೇ ಮಾಡಿದ್ದೇನೆ. ಎಷ್ಟು ಪರಿಪರಿಯಾಗಿ ಕಾಡ್ತಾ ಇದೆಯಾ? ಆ